ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ. ಆ್ಯಂಡ್ ಇಲ್ಲಿ ಏನು ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಅಣ್ಣ ಇಲ್ಲಿದ್ದಾನೆ, ಅವನ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ. ಸೊ ಎಲ್ಲ ಪಾಸಿಟಿವ್ ವೈಬ್ಸ್. ಅದೇ ಕೇಳ ಅಂತ ಅಂದ್ರೆ ಈ ದಿನದ ಜೊತೆಗೆ ಜಾಗದ ವಿಶೇಷತೆ ಮತ್ತೆ ಇಲ್ಲೇ ಮಾಡ್ಬೇಕಂತ ಇದ್ರ ಬಗ್ಗೆ ಅದೇ ಅಣ್ಣ ಇದ್ದಾನೆ ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಇನ್ನೇನಿಲ್ಲ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ನಮ್ ಎಲ್ಲರಿಗೂ. ಮತ್ತೆ ನನಗಾಗ್ಲಿ ಅಂಕಲ್ಲು, ಹೆಂಡತಿ, ಮಕ್ಕಳು ಎಲ್ರಿಗೂ ಇಲ್ಲೇ ಇಷ್ಟ. ಸೊ ಓಕೆ. ಅಂಕಲ್ ಕೂಡ ರಾಮ ಭಕ್ತರು, ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್ ಮೋದಿ ಅವ್ರನ್ನು ಕೂಡ ಭೇಟಿಯಾಗಿದ್ರು. ಈ ಒಂದು ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಇಲ್ಲ, ಇದು ಮನೆ ಕಾರ್ಯಕ್ರಮನೇ ಅಲ್ವಾ. ಸೊ ಎಲ್ಲರೂ ಒಂದ್ ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ. ರುದ್ರಾಕ್ಷಿ ಮತ್ತೆ ಇದು ರಾಮಾಯಣದಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರ ಭಕ್ತಿ ಶಿವನಿಂದ ನೋಡುವಂತ. ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು. ಸೊ ತುಂಬಾ ವಿಶೇಷವಾಗಿತ್ತು ಹೆಸರು. ಮತ್ತೆ ಒತ್ತಕ್ಷರ ಆಗ್ಲೇ ಹೇಳ್ದಂಗೆ ಒತ್ತಕ್ಷರ ಮೇನ್ ರೀಸನ್ನೇ ಅದು. ಹಯಗ್ರೀವ ಅಂದ್ರೆ ವಿಷ್ಣು ಅವತಾರ. ಸೊ ತುಂಬಾ ಪವರ್ಫುಲ್ ಆಗಿ ಇರಬೇಕು, ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೇನೆ ಇದು ರೀಸನ್ ಬೀಯಿಂಗ್ ನಾವು ಇದನ್ನ ವಿ ಮೇಡ್ ಶೋರ್ ಪವರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೆ ಹೆಸರು ಇಟ್ಟಿರೋದು. ಎಲ್ಲ ಶಾಸ್ತ್ರ ಕೇಳಿ ಶಾಸ್ತ್ರೋತ್ವಾಗೇ ಇಟ್ಟಿರೋದು. ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇಟ್ಟಿಲ್ಲ, ತುಂಬಾ ಶಾಸ್ತ್ರೋತ್ವಾಗಿ ಕೇಳಿ ತುಂಬಾ ಜನನ್ ಕೇಳಿ ಕರೆಕ್ಟಾಗೆ ಸಂಪ್ರದಾಯದ ಪ್ರಕಾರನೇ ಮಾಡಿದ್ವಿ. ಏನ್ ಹೆಸರು ಇವಾಗ ಇಟ್ಟಿದೀವಿ ಹೆಸರು. ಮಗಳಿಗೆ ನಾನು ದೇವ್ರೆ ಅಂತ ಕರಿತೀನಿ, 7 ಮಗಳೇ ದೇವ್ರೆ ಅಂತ ಕರಿತೀನಿ. ಮಗನ್ನ ಏನೋ ಮಗನೇ ಅಂತಿದ್ದೆ. ಈಗ ಇನ್ಮೇಲೆ ಹೆಸರು ಕರೀತಾ ಇನ್ನೇನ್ ನಿಕ್ ನೇಮ್ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಇರಲಿ. ಆ್ಯಂಡ್ ಆಲ್ಸೋ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗಾಯಿತು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.